ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜಿನೆಟ್ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಹಾಕಿದ ವಿಡಿಯೋದಲ್ಲಿ ತುಂಬಾ ಜನ ಏನು ಕಮೆಂಟ್ ಮಾಡಿದ್ರು ಅಂದ್ರೆ ಬ್ರೋ ಫಸ್ಟ್ ವುಡನ್ನು ಸೆಕೆಂಡ್ ವುಡನ್ನು ಯಾವ ತರ ಸೆಟ್ ಮಾಡೋದು, ಯಾವಾಗ ಅಕ್ಕಿ ಇರುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಓಕೆನಾ, ಅದನ್ನ ಯಾವ ತರ ಸೆಟ್ ಮಾಡೋದು ಅನ್ನೋದು ನಾನು ನಿಮಗೆ ಸುಮ್ಮನೆ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ನಾವು ಯಾವಾಗ ವುಡನ್ ಸೆಟ್ ಮಾಡ್ತಿರ್ತೀವಿ ಅವಾಗ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ಕೊಂತ ಹೋಗ್ತಾ ಇರ್ತೀನಿ. ವುಡನ್ ಅಂದ್ರೆ ಏನಿಲ್ಲ, ಕೆಲವು ಅಕ್ಕಿಗಳು ಏನು ಅಂದ್ರೆ ಈಗ ಸೀಸನಿಗೆ ಬಿಟ್ಕೊಳ್ಳೋಕೆ ಅಂದ್ಬಿಟ್ಟು ಅಕ್ಕಿ ಇಕ್ಕಿರ್ತಾರೆ. ಆ ಅಕ್ಕಿನ ಏನ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ದಿವಸ ಅಕ್ಕಿನ ನೀಟಾಗಿ ಒಂದು ಜಾಲ್ ಬಾಕ್ಸ್, ಸಿಂಗಲ್ ಬಾಕ್ಸ್ ಜಾಲ್ ಬಾಕ್ಸ್ ಒಳಗೆ ಏನ್ ಮೇಲ್ ಕಾಣಿಸ್ತಾ ಇದೆ ನೋಡ್ಬೋದು, ನಾನು ವುಡನ್ ಬಾಕ್ಸ್ ಒಳಗೆ ಹಾಕೊಂಡಿದ್ದೀನಿ. ಅದನ್ನ ವುಡನ್ ಬಾಕ್ಸ್ ಅಂತಾರೆ. ಆ ಬಾಕ್ಸ್ ಒಳಗೆ ಅಕ್ಕಿನ ಹಾಕೊಂಡು ಇವತ್ತು ಅಂದ್ರೆ ನಾಳೆ ಬಿಡಬೇಕು ಅಂದ್ರೆ ಇವತ್ತಿನ ಜಾಲ್ ಬಾಕ್ಸ್ ಒಳಗೆ ಬೆಳಗ್ಗೆ 1-2 ಅವರ್, ಸಾಯಂಕಾಲ 2 ಅವರ್ನ ಹಾಕೊಂಡು ರೆಕ್ಕೆಗಳನ್ನೆಲ್ಲ ಫ್ರೀ ಮಾಡ್ಕೊಂತಾರೆ. ಫಸ್ಟ್ ಎಲ್ಲರೂ ಅಷ್ಟೇ ಹ್ಯಾಂಡ್ ವುಡನ್ ಮಾಡ್ಕೊಂತಾರೆ, ಅಂದ್ರೆ ಕೈ ವುಡನ್ ಮಾಡ್ಕೊಂತಾರೆ. ಕೈ ವುಡನ್ ಅಂದ್ರೆ ಯಾವ ತರ ಅಂದ್ರೆ ಕೈಲಿ ಅಕ್ಕಿ ನೀಟಾಗಿ ಅದ್ರ ಸೊಂಟ ಮತ್ತೆ ಕಾಲನ್ನ ನೀಟಾಗಿ ಲಾಕ್ ಮಾಡ್ಕೊಂಡು ರೆಕ್ಕೆನ್ ಮಾತ್ರ ಈಚೆಗೆ ಬಿಟ್ಟು ಲೈಟಾಗಿ, ಈಗ ನೀವು ಯಾವ ತರ ಈಗ ಅಕ್ಕಿ ಮೇಲ್ ಬಿಟ್ಟಾಗ ಚಮಕಾಯಿಸ್ತಿರೋ ರೆಕ್ಕೆನೆಲ್ಲ ಬಡ್ಸ್ಕೊಂಡು ಆ ತರ ನೀಟಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಹೊಸ ರೆಕ್ಕೆಗಳು ಬಂದಿರುತ್ತಲ್ಲ, ಆದಷ್ಟು ನೀಟಾಗಿ ನೋಡ್ಕೊಬೇಕು. ಕೆಲವೊಂದ್ಸಲಿ ಟ್ಯೂಬ್ ಒಣಗಿರಲ್ಲ, ನೋಡಿರಲ್ಲ ನೀವು. ರೆಕ್ಕೆ ಬಡ್ಸಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬ್ಲಡ್ ಬರೋದು, ಇಲ್ಲ ಪುಕ್ಕ ಬಿದ್ದೋಗೋದು, ಆ ತರ ತುಂಬಾ ಸಲ ಇಶ್ಯೂಸ್ ಆಗಿದೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀಟಾಗಿ ಅಕ್ಕಿನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ನಿಧಾನಕ್ಕೆ ರೆಕ್ಕೆ ಬಡಿಸ್ಕೊಂಡ್ರೆ ನೀವು, ಅಂದ್ರೆ ಈಗ ಇಷ್ಟಿಂದ ಅಕ್ಕಿ ಬಿಟ್ಟಿರಲ್ಲ ನೀವು, ಆಗೇನಾಗುತ್ತೆ ಅಂದ್ರೆ ಪೂರ್ತಿ ಏನ್ ರೆಕ್ಕೆ ಈ ಸೈಡ್ ಪಾರ್ಟ್ ಇರುತ್ತೋ ಶೋಲ್ಡರ್, ಅದಕ್ಕೆ ಪೂರ್ತಿ ಲಾಕ್ ಆಗಿರುತ್ತೆ. ಓಕೆನಾ, ಅದಕ್ಕೆ ಫಸ್ಟ್ ಅದನ್ನ ಫ್ರೀ ಮಾಡಬೇಕು. ಡೈರೆಕ್ಟ್ ಆಗಿ ನೀವೇನಾರ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅಕ್ಕಿ ಏನಾಗುತ್ತೆ ಅಂದ್ರೆ ಆಡಷ್ಟು ಆಡ್ಬಿಡುತ್ತೆ, ಸ್ವಲ್ಪ ಜೋಶಲ್ಲಿರುತ್ತೆ. ಆಡಿ ಮುಂದೆ ಹೋಗಿರೋ ಅಕ್ಕಿ ಏನಾಗುತ್ತೆ ಅಂದ್ರೆ ಹಿಂದೆ ಬರಕ್ಕೆ ಅದಕ್ಕೆ ತಾಕತ್ತಿರಲ್ಲ, ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ನೀವು ನೋಡ್ಬೋದು, ನಾನು ದೊಡ್ಡ ಜಾಲ್ ಬಾಕ್ಸ್ ಹಾಕಿದೀನಿ, ಆ ತರದ್ರೊಳಗೆ ಹಾಕೊಂತಾರೆ. ಏನಕ್ಕೆ ಅಂದ್ರೆ ಬಿಸಿಲಲ್ಲಿ ಅಕ್ಕಿ ಆರಾಮಾಗಿ ಸ್ವಲ್ಪ ರೆಕ್ಕೆ ಅದಾಗದೆ ಫ್ರೀ ಮಾಡ್ಕೊಂತ ಇರುತ್ತೆ. ಇಷ್ಟ ದಿವಸ ನೀವು ಒಳಗಡೆ ಬಿಟ್ಟು ಅದಕ್ಕೆ ಜಾಗ ಇರಲ್ಲ, ಕಂಫರ್ಟಬಲ್ ಆಗಿರಲ್ಲ, ಸ್ವಲ್ಪ ಹಿಂಸೆ ಆಗಿರುತ್ತೆ. ಆಗೇನ್ ಮಾಡ್ತಾರೆ ಅಂದ್ರೆ ಕೆಲವರು, ನೀವು ಆಬ್ವಿಯಸ್ಲಿ ಈಗ ಹೊಸ ಅಕ್ಕಿನೇನಾದ್ರು ಪಳಗಿಸ್ಬೇಕಾದ್ರೆ ನೀವು ಎಲ್ಲ ಏನ್ ಅಕ್ಕಿಗಳನ್ನೆಲ್ಲ ನೀವು ಪಳಗಿಸ್ಕೊಂಡ್ರೆ ಅಕ್ಕಿಗಳ ಜೊತೆ ಈಚೆಗೆ ಬಿಟ್ಟು ಯಾವ ತರ ಫ್ರೀ ಮಾಡ್ಕೊಂಡಿರ್ತಾರೋ, ಛತ್ರಿಯಿಂದ ಕೆಳಕ್ಕೆ, ನೆಲದಿಂದ ಮೇಲಕ್ಕೆ ಛತ್ರಿಗೆ, ಆ ತರ ಯಾವ ತರ ಟ್ರೈನ್ ಮಾಡ್ಕೊಂಡಿರ್ತಾರೋ ಇದನ್ನು ಸಹ ಸ್ವಲ್ಪ ನೀಟಾಗಿ ಪಾಲಾಗಿ ಕಟ್ಟಿ ನೀಟಾಗಿ ಬಿಡ್ಬೇಕು. ಯಾಕೆಂದ್ರೆ ಒಂದೊಂದ್ಸಲಿ ಅಕ್ಕಿಗೆ ನೀವು ಡೈರೆಕ್ಟ್ ಆಗಿ ಬಿಟ್ಬಿಟ್ರೆ ಅಂದ್ರೆ ಅಂತಂದ್ರೆ ಹೇಳ್ದಂಗೆ ಅದು ಮುಂದಾಗೋಗಿ ಅಕ್ಕಿ ಹಿಂದೆ ಬರಕಾಗ್ದೇನೆ, ಈಗ ಸ್ವಲ್ಪ ಗಾಳಿನೂ ಸಹ, ಯಾಕೆಂದ್ರೆ ಆಲ್ರೆಡಿ ಕರ್ಗ ಆಗಿದೆ, ಗಾಳಿನೂ ಸಹ ಚೇಂಜ್ ಆಗ್ತಿದೆ. ಅದು ಆಲ್ಮೋಸ್ಟ್ ಆಲ್ ಇನ್ 2-3 ಈ ಮಂಡೆಯಿಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹ ಸಾಯಂಕಾಲದೊತ್ತು ಅಕ್ಕಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಎಲ್ಲ ಯಾವ ತರ ಸೆಟ್ ಮಾಡ್ಕೋತಾರೆ ಅಂದ್ರೆ ಈಗ ಒಂದು 5-5:30 ಬಿಡೋದು. 5:30 ಬಿಟ್ಟಾಗ ಅಕ್ಕಿ ನೋಡ್ಕೊಂತಾರೆ, 6 ಗಂಟೆ ತನಕ ಇಳಿತಾ ಇದೆಯಾ, ನೆಕ್ಸ್ಟ್ 5 ಗಂಟೆಗೆ ಬಿಡೋದು. ಅದೇ ತರ ಜಾಸ್ತಿ ಆಯ್ದಂಗೆ ಟೈಮ್ನ ಹಿಂದಕ್ಕೆ ಹಾಕೊಂಡು ಹೋಗ್ತಾರೆ. ಈಗ 5 ಗಂಟೆಗೆ ಬಿಟ್ರೆ 6 ಗಂಟೆಗೆ ಇಳಿತಾ ಇದೆ ಅಂದ್ರೆ 4 ಗಂಟೆಗೆ ಬಿಡ್ತಾರೆ. ಆಗೇನಾಗುತ್ತೆ ಅಂದ್ರೆ ಅದಕ್ಕೆ ಮೈಂಡ್ ಸೆಟ್ ಅಲ್ಲಿ ಬರುತ್ತೆ, ಕರೆಕ್ಟಾಗಿ ಕತ್ಲೆ ಮೇಲೆ ಇಳಿಬೇಕು, ಆ ತರ ರೂಢಿ ಮಾಡ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಅಕ್ಕಿ ಕತ್ಲೆ ಆಗೋದು, ಕತ್ಲೆ ನೋಡ್ಬೇಕು ಅಕ್ಕಿ, ಆ ತರ ರೂಢಿ ಮಾಡ್ಕೊಂತ ಬರ್ತಾರೆ. ವುಡನಲ್ಲಿ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಿಂಗಲ್ ವುಡನ್ಗೆ ಅಕ್ಕಿ ಆಡ್ಬಿಡ್ತು, 2ನೇ ವುಡನ್ಗೆ ಅಕ್ಕಿ ಆಡ್ತು, ನಮ್ದು ಸಿಂಗಲ್ ವುಡನ್ ಆಡ್ಲಿಲ್ಲ. ಅಕ್ಕಿ ಕೆಪಾಸಿಟಿ ಇದ್ದಂಗೆ. ಓಕೆನಾ, ಇವತ್ತು ಆಡಿರೋ ಅಕ್ಕಿ ನಾಳೆ ಬಿಟ್ರೆ ಕೆಲವು ಅಕ್ಕಿಗಳು ಆಡಲ್ಲ. ಇನ್ನ ಕೆಲವು ಅಕ್ಕಿಗಳು ಏನು ಅಂದ್ರೆ ಇವತ್ತು ಕಾನ್ಸ್ಟೆಂಟ್ ಟೈಮ್, ಇವತ್ತು ಆಡಿರೋಂಗೆ ನಾಳೆ ನೋಡುತ್ತೆ, ನಾಡ್ದು ಆಡುತ್ತೆ, ಆ ತರ ಆಡುತ್ತೆ. ಇನ್ನ ಕೆಲವು ಅಕ್ಕಿಗಳೇನು ಅಂದ್ರೆ ಇವತ್ತು ಆಡಿರುತ್ತೆ, ಅಕ್ಕಿ 2 ದಿವಸ ರೆಸ್ಟ್ ಕೇಳುತ್ತೆ, 2 ದಿವಸ ಆದ್ಮೇಲೆ ಅದಕ್ಕೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡು ಆಮೇಲೆ ಮಾರನೇ ದಿವಸ ಬಿಟ್ಟಾಗ ಅಕ್ಕಿ ಆಡುತ್ತೆ. ಆ ತರನೂ ಅಕ್ಕಿಗಳಿದೆ. ಇಲ್ಲ ದಿನ ಬಿಟ್ರು ದಿನ ಕಂಟಿನ್ಯೂಸ್ ಆಗಿ ಆಡೋ ಅಕ್ಕಿಗಳು ಸಹ ಇದೆ. ಅದ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ವುಡನ್ನು ನೀಟಾಗಿ ಎಂತಕ್ಕೆ ಸೆಟ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ರೆಸ್ಟ್ ಕೊಟ್ಟು ನೋಡ್ತಾರೆ ಅಕ್ಕಿಗಳನ್ನ. ರೆಸ್ಟ್ ಕೊಡೋದೇ ಅಂತಕ್ಕೆ, ನಾಳೆ ಬಿಟ್ರೆ ಅಕ್ಕಿ ಟೈಮಿಂಗ್ ಜಾಸ್ತಿ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಪೂರ್ತಿ ರೆಸ್ಟ್ ಕೊಟ್ಟು ನೋಡ್ತಾರೆ. ಬನ್ನಿ, ನಾನು ಸಹ ಈಚೆಗೆ ಬಿಟ್ಟು ವುಡನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಓಕೆನಾ, 5Kಗೆ ತುಂಬಾ ಹತ್ರ ಇದ್ದೀನಿ, ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಓಕೆ, ನೋಡ್ಬೋದು ನಾನು ರೇಕ್ದಾರ್ನ ಮೇಲೆ ಓಡಿಸ್ಕೊಂಡ್ವಿ ಫಸ್ಟು. ಓಕೆನಾ, ಮೇಲೆ ನಮ್ಮ ಧೂಮ ತಿರುವಾಲು. ಓಕೆನಾ, ಆಮೇಲೆ ರೇಕ್ದಾರ್ ಇವತ್ತು ತುಂಬಾ ಚೆನ್ನಾಗಿ ಆಡ್ತು. ಈ ಕಡೆ ಬಾಕ್ಸ್ ಅಲ್ಲಿ ಇದೆಯಲ್ಲ ಅದು ರೇಕ್ದಾರು, ಮತ್ತೆ ಆ ಕಡೆ ಹಾಕೊಂಡವ್ರದ್ದು ಗುಲ್ದಾರು. ಓಕೆನಾ, ನಾನು ಆದಷ್ಟು ಎಲ್ಲ ಅಕ್ಕಿಗಳಿಗೆಲ್ಲ ಸಾಯಂಕಾಲನೇ ಫೀಡ್ ಕೊಡೋದು. ಈ ಬಾಕ್ಸ್ ಅಲ್ಲಿ ಎಲ್ಲ ಇರೋದನ್ನ ಈಚೆಗೆ ಬಿಟ್ಕೊಂಡಿದ್ದೀನಿ, ಆರಾಮಾಗಿ ಫೀಡ್ ಮಾಡ್ತಾ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಎಲ್ಲದಕ್ಕೂ ಫೀಡ್ ಕೊಟ್ಟಿದ್ದೀನಿ. ಅಲ್ಲಿ ಇಲ್ದಿರೋ ಅಕ್ಕಿಗಳಿಗೂ ಸಹ ಫೀಡ್ ಇಕ್ಕಿದ್ದೀನಿ. ಇನ್ನೊಂದು ಅರ್ಧ ಗಂಟೆ, ಈಗ ಆಡಿ ಇಲ್ದಿದೆಯಲ್ಲ, ಒಂದು 10 ನಿಮಿಷ ನೀಟಾಗಿ ಚೋರಿ ಬಾಕ್ಸ್ ಒಳಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಗೂಡುಗೆತ್ತಿ ಹಾಕೊಂಡಾಗ ಅದ್ರ ಫೀಡಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನಾನು ಆಬ್ವಿಯಸ್ಲಿ 1 ಅವರ್ ಕೊಡ್ತಾ ಇದ್ದೀನಿ ಅಕ್ಕಿಗಳಿಗೆ, ಜಾಸ್ತಿ ಇಕ್ಕಕ್ಕೆ ಹೋಗ್ತಾ ಇಲ್ಲ ನಾನು. ಯಾಕೆಂದ್ರೆ ನಾವು ಯಾವ ತರ ಅಭ್ಯಾಸ ಮಾಡ್ತೀವೋ ಆ ತರ ಅಕ್ಕಿಗಳು ಸಹ ಟ್ರೈನ್ ಆಗುತ್ತೆ. ಆಮೇಲೆ ಕೆಲವ್ರೇನು ಅಂದ್ರೆ ಬಿಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ತರ ಬಿಡ್ತಾರೆ. ಈಗ ಬರೀ ನೀರ್ ಕುಡಿಸಿ ಸ್ಟಾರ್ಟಿಂಗ್ 1 ಅವರ್ ದಾಟ ತನಕ ಬರೀ ನೀರಲ್ಲಿ ಆಡ್ಲಿ ಅಂತ ಕೆಲವರು ಬಿಡ್ತಾರೆ. ಇನ್ನ ಕೆಲವರು 2 ಕಡಲೆಕಾಳು 1 ಕಡಲೆ ಬೀಜ ಕೊಟ್ಟು ಬಿಡ್ತಾರೆ. ಇನ್ನ ಕೆಲವರು ನೀರು ಕೊಡಲ್ಲ, ರೀಚ್ ಆಗ್ಲಿ ಫಸ್ಟ್ 1 ಅವರ್ ಅಂತ ಬಿಡ್ತಾರೆ. ಆ ತರ ಏನಾಗುತ್ತೆ ಅಂದ್ರೆ ಕೆಲವು ಅಕ್ಕಿಗಳು ಸೆಟ್ ಆಗುತ್ತೆ, ಕೆಲವು ಅಕ್ಕಿಗಳು ಸೆಟ್ ಆಗಲ್ಲ.
ಓಕೆನಾ. ಆಮೇಲೆ ಇವತ್ತು ಕಡಲೆಕಾಳು ಕೊಟ್ಟಿರ್ತೀರಾ, ನಾಳೆ ಕೊಡಲ್ಲ, ಅಕ್ಕಿ ಆಡಕ್ ಹೋಗಲ್ಲ. ಓಕೆನಾ ಅಂದ್ಬಿಟ್ಟು ಆ ಥರ ಇಳಿಯುತ್ತೆ. ಇನ್ನೂ ಖಾಲಿ ಹೊಟ್ಟೆಲಿ ಬಿಡ್ತಾ ಇರ್ತೀರಾ, ಆ ಅಕ್ಕಿಗಳಿಗೆ ಏನಾದ್ರು ಕಡಲೆಕಾಳು ಕಳ್ಬಿಟ್ಟು ಹೊಟ್ಟೆ ತುಂಬೈತೆ ಅಂದ್ಬಿಟ್ಟು ಹೊಟ್ಟೆ ಬಾರಕ್ಕೆ ಅದು ಬಂದು ಇಳಿದು ಬಿಡುತ್ತೆ. ಯಾಕೆಂದ್ರೆ ಅದಕ್ಕೆ ಮೈಂಡ್ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಖಾಲಿ ಹೊಟ್ಟೆಯಲ್ಲಿ ಆಡಿ ಆ ಥರ ಆಡಿ ಅಭ್ಯಾಸ ಆಗೋಗಿರುತ್ತೆ. ನೀವು ಫುಡ್ ಕೊಟ್ಟಿದ್ದ ದಿವಸ ಏನಾದ್ರೆ ಅದಕ್ಕೆ ಸ್ವಲ್ಪ ಚೇಂಜಸ್ ಆದಾಗ ಅಕ್ಕಿ ಆಡಕ್ ಹೋಗಲ್ಲ. ಅದಕ್ಕೆ ಆದಷ್ಟು ಸ್ಟಾರ್ಟಿಂಗ್ ಇಂದ ಈಗ ಬಿಡ್ಬೇಕಾರೆ ಯಾವ ತರ ಟ್ರೈನ್ ಮಾಡ್ಕೊಂತಿದ್ರು ಅದೇ ತರ ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ಕೊಳ್ಳಿ. ಇವತ್ತು ಯಾರು ಹೇಳಿದ್ರು ಅಂದ್ಬಿಟ್ಟು ನಾಳೆ ಚೇಂಜ್ ಮಾಡ್ಬಿಡೋದಲ್ಲ, ಯಾಕೆಂದ್ರೆ ಅದು ಸೆಟ್ ಆಗಿಬಿಡಿರುತ್ತೆ. ಆಮೇಲೆ ಅದು ಮತ್ತೆ ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ನಾನು ಅಕ್ಕಿ ಆಡ್ತಾ ಇಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಆಮೇಲೆ ತುಂಬಾ ಜನ ಫೋನ್ ಮಾಡ್ತೀರಾ, ಬ್ರೋ ಅಕ್ಕಿ ಬೇಕು ಅಂತ. ಓಕೆನಾ, ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕಿ ಬೇಕು ಅಂತ ಅಂತೀರಾ, ಇಲ್ಲ ಅಂತೇನಲ್ಲ. ಓಕೆನಾ, ಏನಕ್ಕೆ ಅಂತಂದ್ರೆ ಈಗ ನಮ್ಗೆ ಬೇರೆ ಈಗ ನಾರ್ಮಲ್ ಅಕ್ಕಿಗಳನ್ನ ಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ. ಕೊಟ್ರೆ ನಿಯತ್ತಾಗೆ ಅಕ್ಕಿ ಚೆನ್ನಾಗಿ ಒಂದು ಟೈಮ್ ಮಾಡಿ ಮಾಡಿಕೊಟ್ರೆ ನಮಗೂ ಒಂದು ಹೆಸರು, ನಾನು ಚಾನಲ್ ನಡೆಸ್ತಾ ಇರೋದಕ್ಕೆ ಒಂದು ಹೆಸರು. ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಕಾಯಿರಿ. ಒಂದು ಲಾಟ್ ಬರ್ತಾ ಇದೆ ಹೇಳಿದ್ದೀನಿ. ಹಾಗೆ ಬ್ರೀಡಿಂಗ್ ಅಕ್ಕಿನೂ ಸಹ ಇದೆ, ನಾನು ಹೇಳಿದರು. ಮತ್ತೆ ಒಂದು ರೇಗ್ದಾರು ಮತ್ತೆ ಮಕ್ಷಿ ಇಲ್ಲೇ ಫೀಡ್ ಮೇಯ್ತಾ ಇದೆ, ಈಚೆಗೆ ಬಿಟ್ಟಿದ್ದೀನಿ. ಓಕೆನಾ, ಬೇಕಂದ್ರೆ ಕಮೆಂಟ್ ಮಾಡಿ, ಆ ಜೊತೆ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ. ಗಂಡು ಸಹ ಚೆನ್ನಾಗಿದೆ, ಹೆಣ್ಣು ಸಹ ಚೆನ್ನಾಗಿದೆ. ಓಕೆನಾ, ಯಾರ ಜೊತೆ ಮಾಡಿ ಪಟ ಇಳಿಸ್ಕೊಳಂಗಿರ ಒಂದು ಮೋಸ ಏನಿಲ್ಲ. ಒಂದು 3 ಅವರ್ 4 ಅವರ್ ಆಡೇ ಆಡ್ಕೊಳ್ಳುತ್ತೆ ಅಕ್ಕಿಗಳು. ಯಾಕೆಂದ್ರೆ ಗಂಡಲ್ಲಿ ಪ್ಲಸ್ ಇದೆ, ಹೆಣ್ಣಲ್ಲಿ ಸ್ವಲ್ಪ ಮೈನಸ್ ಇರೋದ್ರಿಂದ ಆರಾಮಾಗಿ ಆಡ್ಕೊಳ್ಳುತ್ತೆ. ಯಾರು ಈ ತರ ಎಲ್ಲ ಹೇಳಿ ಕೊಡಲ್ಲ ನಿಮ್ಗೆ. ತುಂಬಾ ಜನ ಮೋಸ ಮಾಡೋರು ಇರ್ತಾರೆ, ಇಲ್ಲಾಂದ್ರೆ ತುಂಬಾ ಜನ ನೀಟಾಗಿ ಕೊಡೋರು ಇರ್ತಾರೆ. ನಾನು ಎರಡನ್ನೂ ಕಂಪೇರ್ ಮಾಡಕ್ ಹೋಗಲ್ಲ. ಆದಷ್ಟು ತಗೊಬೇಕಾದ್ರೆ ಅಕ್ಕಿನ ಆದಷ್ಟು ನೋಡಿ ತಿಳಿದಿರೋರ ಹತ್ರ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.